ಕರ್ನಾಟಕದಲ್ಲಿ ಮನುಷ್ಯನ ನಾಗರಿಕರ ಜೀವಕ್ಕೆ ಬೆಲೆನೇ ಇಲ್ಲ. ಇಲ್ಲಿ ನೋಡಿ, ಇದು ಏನು ಪಾರ್ಲಿಮೆಂಟರಿ ಕಮಿಟಿ ರಿಪೋರ್ಟ್ ಪ್ರಕಾರ 55% ಸರ್ಜರಿ ಆಪರೇಷನ್ಸ್ ಅವಶ್ಯಕತೆ ಇಲ್ದಿರ ದುಡ್ಡು ಮಾಡಕ್ಕೋಸ್ಕರ ಮಾಡುವಂತ ಡಾಕ್ಟರ್ಗಳು ಆಸ್ಪತ್ರೆಗಳು. ಇಲ್ಲೊಂದು ವಿಜಯನಗರದ ಮೈತ್ರಿ ಹಾಸ್ಪಿಟಲ್ ಡಾಕ್ಟರ್ ಪೆರುಮಾಳ್ ಸ್ವಾಮಿ ಅನ್ನೋರ ಹತ್ರ ಒಂದು ಕೇಸ್ ಹೋಗುತ್ತೆ. ಏನಂತಂದ್ರೆ, ಒಬ್ಬ ವ್ಯಕ್ತಿ ರಾಘವೇಂದ್ರ ಅನ್ನೋರು 7ನೇ ತಾರೀಕು ದಾರಿಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಮುರ್ಕೊಂಡು ಕಾಲು ಮುರಿದೋಗಿ ಆಸ್ಪತ್ರೆಗೆ ಹೋಗುತ್ತೆ. ಆಸ್ಪತ್ರೆಗೆ ಹೋದ್ರೆ ಆಪರೇಷನ್ ಮಾಡಬೇಕು ಅಂತ ಆ ವಿಜಯನಗರದ ಮೈತ್ರಿ ಹಾಸ್ಪಿಟಲ್ ಅವರು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡ್ಬೇಕಾದ್ರೆ ಪೆರುಮಾಳ್ ಸ್ವಾಮಿ ಅನ್ನೋ ಡಾಕ್ಟರ್ ಕೊಡುವಂತ ಔಷಧಿ ಮತ್ತೆ ಚುಚ್ಚುಮದ್ದು ಎರಡೂ ಕೂಡ ಎಕ್ಸ್ಪೈರ್ ಆಗಿರುತ್ತೆ. ಅಲ್ರಿ, ಇದನ್ನು ಡಾಕ್ಟರ್ನ ದೇವರಿಗೆ ಹೋಲಿಸ್ತಾರೆ. ಅಂದ್ರೆ ಒಬ್ಬ ವೈದ್ಯ ನಾರಾಯಣೋ ಹರಿ ಅಂತ ಅಂದ್ರೆ, ಒಬ್ಬ ವೈದ್ಯ ಅಂದಂಗೆ ದೇವರಿದ್ದಂಗೆ ಅಂತಂತ. ಅದೇ ವೈದ್ಯ ದುಡ್ಡುಗೋಸ್ಕರ ಎಕ್ಸ್ಪೈರಿ ಆಗಿರೋಂತ ಒಬ್ಬ ಸಾಮಾನ್ಯ ಮನುಷ್ಯ ಈ ತಪ್ಪನ್ನ ಮಾಡಿದ್ರೆ ನಾವೆಲ್ಲ ಒಪ್ಕೊಳ್ತೀವಿ. MBBS ಮಾಡ್ಬೇಕಾರೆ ಒಬ್ಬ ಇಂಟೆಲಿಜೆಂಟ್ ವ್ಯಕ್ತಿಗಳು ಮಾಡುವಂತ MBBS ಅನ್ನ, ಆಮೇಲೆ ಮೆರಿಟ್ ಇರೋ ವ್ಯಕ್ತಿಗಳು ಮಾಡುವಂತ MBBS ಓದ್ ಬಂದು ಹೊಟ್ಟೆಗೆ ಸಗಣಿ ತಿಂತೀರಾ, ಎಕ್ಸ್ಪೈರ್ ಆಗಿರುವಂತ ಔಷಧಿ ಮತ್ತೆ ಇದನ್ನ ಕೊಡ್ತೀವಿ ಅಂತಂದ್ರೆ ನಿಜವಾಗ್ಲೂ ಮೈತ್ರಿ ಹಾಸ್ಪಿಟಲ್ ಮಾಫಿಯಾ ನಡೆಸ್ತಾ ಇದೆ. ಆಮೇಲೆ ಇದು ಜಿಲ್ಲಾ ವೈದ್ಯಾಧಿಕಾರಿಗೆ ರಿಪೋರ್ಟ್ ಆಗಿದೆ. ಇದ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು. ಆಮೇಲೆ ಕರ್ನಾಟಕದಲ್ಲಿ ಈ ತರ ಎಕ್ಸ್ಪೈರಿ ಔಷಧಿಗಳನ್ನ ಮಾಡ್ತಾ ಇರುವಂತ ಆಸ್ಪತ್ರೆಗಳಿಗೆ ಇದು ಉದಾಹರಣೆ ಆಗಬೇಕು. ಕ್ರಿಮಿನಲ್ ಫೈಲ್ ಶುಡ್ ಬಿ ಕೇಸ್. ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ವಾಯ್ಸ್ ಆಫ್